ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀ ಜಗದೀಶ್ ಬಾ ಮಡಿವಾಳ ಅವರು ನಿವೃತ್ತ ಹೊಂದಿರುತ್ತಾರೆ. ಹೌದು ವೀಕ್ಷಕರೇ, ಇವರ ದಿನಾಂಕ 1/6/1964ರಲ್ಲಿ ರಾಮದುರ್ಗ ತಾಲೂಕು ಕಲಹಾಳ ಗ್ರಾಮದಲ್ಲಿ ಜನಿಸಿದ್ರು. ಇವರ ಧರ್ಮಪತ್ನಿಯವರು ಆದಂತಹ ಶ್ರೀಮತಿ ಸುಮಂಗಲ ಮಡಿವಾಳರು ಶಿಕ್ಷಕಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದು, ಇವರು ದಿನಾಂಕ 21/3/1986ರಲ್ಲಿ ಮುದ್ದೇಬಿಹಾಳದಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಉಪವಿಭಾಗ ಮುದ್ದೇಬಿಹಾಳ ಇವರು ಸರ್ಕಾರಿ ಕೆಲಸಕ್ಕೆ ಪಾದಾರ್ಪಣೆ ಮಾಡಿದ್ದು, ತದನಂತರ ದಿನಾಂಕ 1/1/1987ರಿಂದ 11/7/1993ರ ತನಕ ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಉಪವಿಭಾಗ ಬಸವನ ಬಾಗೇವಾಡಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ, ನಂತರ ದಿನಾಂಕ 13/7/1993ರಿಂದ ದಿನಾಂಕ 29/9/1994ರ ತನಕ ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ವೃತ್ತ ಕಚೇರಿ ಬಳ್ಳಾರಿಯಲ್ಲಿ ಸೇವೆ ಸಲ್ಲಿಸಿ, ನಂತರ ದಿನಾಂಕ 29/9/1994ರಿಂದ ದಿನಾಂಕ 13/7/1998ರ ತನಕ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ರಾಯಚೂರು ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ, ತದನಂತರ ದಿನಾಂಕ 14/7/1998ರಿಂದ 25/6/2002ರವರೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಋಣ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ, ದಿನಾಂಕ 26/6/2002ರಿಂದ 16/6/2006ರ ತನಕ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಋಣ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ, ಹಾಗೂ ದಿನಾಂಕ 17/6/2006ರಿಂದ 12/6/2011ರ ತನಕ ಲೋಕೋಪಯೋಗಿ ಇಲಾಖೆ ಋಣ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ, ನಂತರ ದಿನಾಂಕ 13/7/2011ರಿಂದ 22/7/2021ರ ತನಕ ಎಂಆರ್ಬಿಸಿ ಉಪವಿಭಾಗ ಋಣ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ, ನಂತರ ದಿನಾಂಕ 23/7/2021ರಿಂದ ಇಲ್ಲಿಯ ತನಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತ ಹೊಂದಿರುತ್ತಾರೆ. ಗೌಡ್ರ ಬರ್ರಿ ಮತ್ತು ಪದವಿರೋಧಗಳು ಇರುವುದು ಅವರು ಜೆಡಿಎಸ್ ಬಂದಾಗ ಅವರು ಚಿತ್ರ ಅರ್ಪಣೆ ಮಾಡ್ತಾರೆ. ಅವರು ಜಿ.ಎಸ್. ಪಂತ್ ಸಾಹೇಬರು ನಮ್ಮ ತಂದೆಯವ್ರಿಗೆ ಭಾಳ ಒಡನಾಟ, ಭಾಳ ಅಭಿಮಾನ ನಮ್ಮ ತಂದೆಯವ್ರ ಬಗ್ಗೆ. ಹಂಗಾಗಿ ಅವರು ಜಿ.ಎಸ್. ಪಂತ್ ಸಾಹೇಬರು ನಮ್ಮ ಊರೆಲ್ಲ ಜನರು ಸೇರಿಕೊಂಡು ಇಲ್ಲ ಅವ್ರು ಇಲ್ಲೇ ಇರಬೇಕು, ಅವ್ರನ್ನ ಚೇಂಜ್ ಮಾಡಬಾರ್ದ್ರಿ ಅಂತ ಹೇಳಿ ಜಿ.ಎಸ್. ಪಂತ್ ಸಾಹೇಬ್ ನಮ್ಗೆ ಇಲ್ಲೇ 5 ವರ್ಷ ಅವರು ಭಾಳ ಸರ್ಕಾರದಿಂದ ಭಾಳ ಸಪೋರ್ಟ್ ಆಗಿ ನಮಗೆ ಇಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ಹೊಳ್ಳಿ ಅವ್ರು ಬಂದಿ ಸಾಹೇಬ್ ಆಶ್ ಬಂದರು, ಅವರು ಸಹ ನನ್ನ ಸೇವೆ ಮಾಡಲಿಕ್ಕೆ ಅವ್ರ 3 ಅಭಿವೃದ್ಧಿ ಸದ್ಯಕ್ಕೆ ಅವರು ನನಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಇವೆಲ್ಲ ಸಂದರ್ಭ ಇದ್ರೂ ಸಹಿತ ಈಗೂ ಸಹಿತ ನಾನು ಪ್ರಮೋಷನ್ ಆಗಿ ಬಂದ್ರೆ ಜಿ.ಎಸ್. ಪಂತ್ ಆಶ್ ಬಂದಿದೆ, ಅವರು ಸಹ ನನಗೆ ಕರೆದು ನನ್ನ ವರ್ಗಾವಣೆ ಆಗಿತ್ತು. ಯಾಕಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಇದೆ, ನಾನು ಸುಮಾರು ಒಂದು 26 ವರ್ಷ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಲಾಂಗ್ ಸ್ಟ್ಯಾಂಡಿಂಗ್ ಇತ್ತು, ಹೀಗಾಗಿ ನಾನು ವರ್ಗಾವಣೆ ಸರ್ಕಾರಿ ನೌಕರನಾಗಿ ನಾನು ಋಣ ಎಷ್ಟಾಗಿತ್ತೋ ಆಗೈತಿ, ಅದು ನಾವು ತೃಪ್ತಿ ಇಲ್ಲ. ಇನ್ನಷ್ಟು ನಾನು ಏನೋ ಒಂದು ಸಾಮಾಜಿಕ ಕೆಲಸ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ನಮ್ಮ ಸಮಾನ ಮನಸ್ಕರ ಜೊತೆ ನಾವು ಸೇರಿಕೊಂಡು ಏನು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಆ ಕೆಲಸಗಳನ್ನ ನಾವು ಮುಂದಿನ ದಿನಗಳು ಮಾಡಬೇಕಂತ ನನ್ನ ಕಲ್ಪನೆ ಇದೆ. ಆಮೇಲೆ ಯಾವುದೋ ಒಂದು ಸಂಘಟನೆಯಲ್ಲಿ ಈ ಹೇಳಿ ಒಂದೆಲ್ಲ ಪತ್ರಿಕಾ ಫಲಗಳ ಮಿತ್ರರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಪ್ರತಿ ಒಂದೊಂದು ಸರ್ಕಾರ ಚೀಟಿ ಆದಾಗ 1-2 ಸಮಸ್ಯೆಗಳು ನಾವು ಬಂದೇ ಹೋಗ್ತಾವೆ. ಆ ಟೈಮ್ನಾಗ ನಮ್ಮ ಪತ್ರಿಕಾ ಫಲಗಳು ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಸಣ್ಣ ವಿಷಯ ದೊಡ್ಡ ಮಾಡಿದ್ರೆ ನಮ್ಗೆ ಏನೇನೋ ಕ್ರಮಗಳಾಗಿ ನಾವು ಈ ನೌಕರಿ ಮಾಡಕ್ಕೆ ಹಾಕಿದ್ದಿಲ್ಲ. ಆ ಥರ ಪರಿಸ್ಥಿತಿಗಳು ಬಂದಾಗ ನಮ್ಮ ಪತ್ರಿಕಾ ಫಲದವರು, ನಮ್ಮ ಸ್ನೇಹಿತರು, ಆಮೇಲೆ ನ್ಯೂಸ್ ಮಾಧ್ಯಮದವ್ರೆಲ್ಲ ನಮ್ಗೆ ಭಾಳ ಸಹಕಾರ ಮಾಡ್ಯಾರ. ಆಮೇಲೆ ನಮ್ಮ ತೊಂದರೆಗಳನ್ನ ಅವ್ರು ನಿವಾರಿಸ್ಯಾರ, ಅವರ ನಿವಾರಿಸ್ತಾರೆ. ಭಾಳ ಮಂದಿ ನಮ್ಮ ಎಲ್ಲ ಪತ್ರಿಕೆಗಳ ನಿವಾರಿಸ್ಯಾರ. ನಮ್ಮವರು ಈ ಥರ ಪ್ರೀತಿ ಪಾತ್ರಗಳನ್ನು ಅಂದಾಗ ತೋರಿಸಿದೆ. ಆ ಬಾಂಧವ್ಯನ ನಾವು ಎಂದೂ ಅದನ್ನ ನಾವು ಬೆಳೆಯೋದಿಲ್ಲ. ಮುಂದೆ ನನ್ನ ಜೀವನವರೆಗೂ ನಾನು ಅದೇ ಬಾಂಧವ್ಯದಿಂದ ತಿಳ್ಕೊತೀನಿ. ಅದಕ್ಕೆ ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹೆಂಗೆ ಋಣಕ್ಕೆ ಬಂದೆ ಅನ್ನೋದು ಒಂದು ನಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಯಾಕಂದ್ರೆ ಟೈಮ್ ಆಗಿದೆ. ಆಗಲೇ ನಾನು 80ರಲ್ಲಿ ಅಪಾಯಿಂಟ್ಮೆಂಟು ನಾನು ಬಸವಣ್ಣವ್ರ ನಾಡು ಬಿಜಾಪುರ ಜಿಲ್ಲೆಗೆ ನಮ್ಮದು ಫಸ್ಟ್ ಪೋಸ್ಟಿಂಗ್ ಆಯಿತು. ನಾನು ಪುಣ್ಯ ಅಂತ ನಾನು ತಿಳ್ಕೊಂಡು 5 ವರ್ಷ ನಾನು ಸೇವೆ ಮಾಡಿದೆ. ಅಲ್ಲೇ ಸೇವೆ ಮಾಡಬೇಕು, ಅಲ್ಲೇ ಗೌರವ ಹೋಗ್ಬೇಕು ನನ್ನ ಕನಸಿತ್ತು. ಆಗ ನಾನು ಅದು ಅನಿವಾರ್ಯ ಕಾರಣದಿಂದ ನಾನು ರಾಯಚೂರು ಟ್ರಾನ್ಸ್ಫರ್ ಆಗಿದೆ. ರಾಯಚೂರಲ್ಲಿ 8 ವರ್ಷ ನಾನು ಕೆಲಸ ಮಾಡಿದಾಗ ನಾನು ಸಿನ್ನೂರಲ್ಲೇ ಮಾಡಿದ್ದೀನಿ, ಲಿಂಗಸೂರಲ್ಲೇ ಮಾಡಿದ್ದೀನಿ, ಆಮೇಲೆ ಬಳ್ಳಾರಿಗೆ ಮಾಡಿದ್ದೀನಿ ಕೆಲಸ.
ಆಮೇಲೆ ನಾ ಅಲ್ಲಿಂದ ಒಂದು ಮದುವೆ ಸಮಾರಂಭಕ್ಕೆ ಸುಡಿಯಿಂದ ಅವಾಗಿನ ಕಾಲ ನಮ್ಮ ಇವರು ದಿವಂಗತ ಶಿಕ್ಷಣ ದೂರ ಸಭರು MLA ನಮ್ಮ ತಾಲೂಕಿಗೆ ಅವರೊಂದು ಮದುವೆಗೆ ಹೆಚ್ಚು ಬಂದಿದ್ರು. ಆ ಮದುವೆ ನಾನು ಹೋಗಿದ್ದೆ. ನಮ್ಮ ಅವಾಗ ನಾನು ಏನಾದ್ರು ಗೊತ್ತಿದ್ದೆ, ನಾನು ಪರಿಚಯ ಇದ್ದರೆ ಅವರು, ನಾನೆಲ್ಲ ಹೊರಗಡೆ ಇದ್ದೆ ಓದಿದ್ದೆ. ಅವತ್ತು ಅವರಿಗೆಲ್ಲ ಮದುವೆಗಳನ್ನು ಪರಿಚಯ ಮಾಡಿಸ್ಬಿಟ್ರು. ಹೀಗೆ ನಮ್ಮ ತಾಲೂಕಿನ ಮೇಲೆ ಹಿಂಗೆ ಅಂತ ಹೇಳಿ ನೀವೇ ಯಾರಪ್ಪ ಅಂತಂದ್ರೆ ಹಿಂಗೆ ಮಳವಳ್ಳಿ ಸರ್ ಅವ್ರ ಮಗ ಅದೇ ಅಂತ ಅಂದಾಗ ಒಂದು ದೂರ ಸಭೆ ಹೇಳಿದ್ರು, ನೀವು ಇಲ್ಲ ಕರೀರಿ ನಮ್ಮ ಋಣದ ಬಾಣಿ ಅಂತ. ಆ ಸಂದರ್ಭದಲ್ಲಿ ನಾನು ಬಂದಿದೆ ಸರ್, ನಾನು ರಿಟೈರ್ಮೆಂಟ್ ಆಗಿ ಒಂದು 2 ವರ್ಷದಿಂದ ಬರ್ತೀನಿ ಋಣಕ್ಕೆ, ಈಗ ನಾನು ಬರೋದ ಒಳ್ಳೆ ಅಂತಂದೆ. ಬೇರೆ ನಾನು ಕೂಡ ನೀವು ಬರಲೇಬೇಕು ಅಂತ ಅವರು ಹೇಳಿ ಒತ್ತಾಯ ಮಾಡಿದ್ರು. ಸುಮಾರು 1 ತಿಂಗಳವರೆಗೆ ನಾನು ಒಪ್ಪಿಲ್ಲ. ಅದಕ್ಕೆ ನಮ್ಮ ಸಂಗಮ್ ಇಂಜಿನಿಯರು, ಆಮೇಲೆ ಕುದುರೆ ಇಂಜಿನಿಯರು ಅವರೆಲ್ಲರಿಗೂ ಮತ್ತೆ ಹೇಳಿದ್ರು, ಅವ್ರನ್ನ ಋಣಕ್ಕೆ ತರಬೇಕು, ತಾಲೂಕು ಪಂಚಾಯತ್ ಸಿಬ್ಬಂದಿಲ್ಲ, ಅಲ್ಲಿ ಕೆಲಸ ಕಾರ್ಯಗಳು ಭಾಳ ಆದವರು, ಅವ್ರು ಬೇಗ ನಮಗೆ ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ನನ್ನ ಬೆಂಗಳೂರು ಕರೆಸ್ಕೊಂಡು ಅವರೊಂದು ಕಂಡೇಶನ್ ಕಾರ್ ಇತ್ತು. ಆ ಕಂಡೇಶನ್ ಕಾರ್ನಲ್ಲಿ ನನ್ನ ಮಿನಿಸ್ಟರ್ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಹಾಕಿಸಿ ಆಮೇಲೆ CL ಕರ್ಕೊಂಡು CL ತಗೊಂಡು 1 ದಿವಸ ನಾನು ಆರ್ಡರ್ ಮಾಡಿಸಿ ರೋಡ್ ತಾಲೂಕು ಪಂಚಾಯತ್ ನಾನು ಜಾಯಿನ್ ಮಾಡಿಸಿ. ರೋಡ್ ತಾಲೂಕು ಪಂಚಾಯತ್